ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಆಟ ಆಡಿ ಹೊರಗೆ ಬಂದಂತಹ ಮಲ್ಲಮ್ಮ ಅವರು ಇದೀಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಇವತ್ತೊಂದು ಮುಹೂರ್ತ ಕಾರ್ಯಕ್ರಮಕ್ಕೆ ಮೇಡಮ್ ಅವ್ರು ಬಂದಿದ್ದಾರೆ. ಸಿನಿಮಾಗೂ ಎಂಟ್ರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ. ನಮಸ್ತೆ. ನಮಸ್ತೆ. ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ, ಹೀರೋಯಿನ್. ಅಯ್ಯ ಹೀರೋದಲ್ರಿ, ಸುಮ್ಮಂದಿ ಯಾವ್ದಾರ ಸಣ್ಣ ಪಾತ್ರ, ತಾಯಿ ಪಾತ್ರ ಅಂದರಿ, ಅದನ್ನೇ ಮಾಡ್ಬೇಕಂತ ಒಪ್ಕೊಂಡಿವ್ರಿ. ಎಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ನಿಮ್ಗೆ? ಏನೋ ಒಂದ್ 2 ಧಾರಾವಾಹಿ ಕರ್ತಾರ್ರಿ, ಅಲ್ಲಿಗೇನೋ ಹೋಗಿಲ್ರಿ, ಅಟೆಂಡ್ ಆಗಿಲ್ಲ. ಅಲ್ಲಿ ಫಸ್ಟ್ ಇದನ್ನ ನೋಡಿ ಬಂದಿದ್ರಿ. ಎಷ್ಟು ಸಂಭಾವನೆ ಕೇಳಿದ್ದೀರಾ? ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ, ಆದ್ರೆ ನಂಗೆ ಇಷ್ಟು ಸಂಭಾವನೆ ಅಂತ ಇರುತ್ತಲ್ಲ, ಸಂಭಾವನೆ ಎಷ್ಟು ಕೇಳಿದ್ದೀರಾ? ಅದೇನು ಕೇಳಿರಿ, ನಮ್ಮ ಮಗನ ಗೊತ್ತು. ಸುಮಾಟೆ ಮಾಡೋದು, ಬರೋದು, ಮಾತಾಡೋದು. ಮೊಮ್ಮಗು ಬಂದಿದ್ದು ಅದೃಷ್ಟ ಇದೆ ಅನ್ಸುತ್ತಲ್ಲ ನಿಮ್ಗೆ? ಮೊಮ್ಮಗ ಬಂದಿದ್ದು, ಶಶಿ ಬಂದಿದ್ದು ಅದೃಷ್ಟ. ಅವ್ರ ಕಾಲ್ಗುಣ ಚೆನ್ನಾಗ್ಯದ. ನಮ್ಮ ಮೊಮ್ಮಗನು ಅಲ್ಲಿ ಬಿಗ್ ಬಾಸ್ನೇ ನಾಮಕರಣ ಮಾಡಿದ. ತುಂಬಾ ಅದೃಷ್ಟ ಉಂಟು ನಮ್ಮ ಮೊಮ್ಮಗ. ಹಳೆ ಕೆಲಸ ಮುಂದುವರಿಸ್ತೀರಾ ಅಥವಾ ಅದನ್ನ ಬಿಟ್ಟು ಬಿಡ್ತೀರಾ ಹೇಗೆ ಅಂತ ಹೇಳಿ? ಎಲ್ಲ ಮಾಡ್ಬೇಕ್ರಿ. ಹಳಿ ಕೆಲಸ ಹೆಂಗ್ ಮರ್ಯಾಕ್ ಬರ್ತೀವಿ? ಏನು ಹೊಸಬ್ ಸಿಕ್ಕ್ರಂತ ಹಳಿಬ್ರು ಮರ್ಯಾಕ್ ಆಗ್ತದ್ರಿ? ಹಳಿ ಕೆಲಸನೂ ಇರ್ಬೇಕು, ಹೊಸ ಕೆಲಸನೂ ಇರ್ಬೇಕು. ಅದು ಇಲ್ದಾಗಿದ್ದು ಇದು ಇಲ್ದಾಗ ಅದು ಎರಡು ಮೇಂಟೈನ್ ಮಾಡ್ಬೇಕ್ರಿ. ರಕ್ಷಿತಂಗೆ ಅಂತ ಸ್ಟಿಚ್ ಮಾಡಿದ ಬಟ್ಟೆ ಹಾಕೊಂಡು ತುಂಬಾ ಜೋರಾಗಿ ಶೈನ್ ಆದ್ರಿ ನೀವು. ಅದ್ ನೋಡಿದ್ವಿ ನಾವೆಲ್ಲ. ಆಕಿಗೆ ಅಳತಿ ಆತದಿಲ್ಲ ಅಂತ ನನ್ನ ಏಟ್ ಹೇಳಲ್ಲ. ಆಕಿನು ಅದ್ರ ಸ್ವಲ್ಪ ದಪ್ಪ ಇರ್ಬೋದು, ಹಾಕೊಂಡ್ ನೋಡಿ ಇದು ಮಾಡಿದೆ ಅಷ್ಟೇ. ಏನ್ ಹೇಳ್ತೀವಿ, ರಕ್ಷಿತಾಗೆ ಸೆಕೆಂಡ್ ಬಂದಿದಾರಲ್ಲ, ತುಂಬಾ ಖುಷಿ ಆಯ್ತ್ರಿ. ಮೀಟ್ ಮಾಡಿದ್ರಾ? ಮೀಟ್ ಮಾಡ್ದೇವಲ್ಲ ಅವತ್ತ. ಆಮೇಲೆ ಅದಾದ್ಮೇಲೆ ಫೋನ್ ಮಾಡಿದ್ರು, ಬರ್ತೀನಿ ಅಂತ ಹೇಳ. ಎಲ್ಲಿಗೆ ಬರ್ತಾರಂತೆ? ನಮ್ಮೂರಿಗೆ. ಕರ್ಕೊಂಡು ಹೋಗ್ತೀರಾ? ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ. ನಮ್ಮೂರಿಗೆ ಅಕ್ಕಿ ಬಾ ಅಂದಾಳ, ಹೋಗ್ತೀರ ಅವ್ರ ಊರಿಗೆ, ನಮ್ಮೂರಿಗೆ ಬರ್ತೀನಿ ಅಂದಾಳ. ರಕ್ಷಿತಾ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ? ಯಾಕಂದ್ರಿ ಅದು ಏನೋ ಒಂದು ರಕ್ತ ಸಂಬಂಧ ಐತೆ ನಾ ಹಿಂದಿಂದು, ತುಂಬಾ ಇಷ್ಟ ಅದಾಳ ಆಕಿ. ಗಿಲ್ಲಿ ಗೆದ್ದು ಯಾವ ತರ ಸಂಭ್ರಮ ಆಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. 45 ಕೋಟಿ ಓಟು ಪಡೆದಿದ್ದಾರೆ. ಹೇಳಿ, ಗಿಲ್ಲಿ ಬಗ್ಗೆ ಹೇಳಿ. ಗಿಲ್ಲಿ ಬಗ್ಗೆ ತುಂಬಾ ಖುಷಿ ರೀ. ಯಾರಿಗೂ ಆಗಿಲ್ಲ ಅಂತ ಇಷ್ಟು ಓಟ. ಇದು ಈಗ 12ನೇ ಸೀಸನ್ ಅಲ್ರಿ, ಇದಕ್ಕೆ ಇಷ್ಟು ಓಟ್ ಹೆಚ್ಚಿಗೆ ಅಂತಾರ ಮಂದಿ. ಗಿಲ್ಲಿಗೆ ಹೆಚ್ಚ ಅಂತಾರ. ಎಲ್ಲ ಕರ್ನಾಟಕದಿಂದ ಗಿಲ್ಲಿ 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 ಗಿಲ್ಲಿ. ಒಬ್ಬರು ಇಲ್ಲಿ ಹಚ್ಚ ಹಾಕೊಂಡು ಬಂದಿರು ನೋಡಿರಿಲ್ಲ. ಅವಂದು ಅದೃಷ್ಟ ಚೆನ್ನಾಗ್ಯದ ಅಲ್ಲ. ಗಿಲ್ಲಿ ಎಲ್ಲಿ ಸಡು ಎಲ್ಲದ್ರ ಅವ್ನಿಗೆ ಮಾಡಾಕ, ಆದ್ರೆ ಅವ್ರ ಅಮ್ಮಗೆ ನಂಬರ್ ಕೊಟ್ಟು ಬಂದೀವಿ, ಮಾಡ್ತಾರ. ಇನ್ನ ಮಾಡಿಲ್ಲ. ಬಿಜಿ ಅನ್ನಲ್ರಿ ಅವ. ನೀವೆಲ್ಲ ಮೀಟ್ ಮಾಡಿ ಪಾರ್ಟಿ ಮಾಡೋ ಪ್ಲಾನ್ ಇದೆಯಂತೆಲ್ಲ, ಅದ್ ಯಾವಾಗ? ನೀವೆಲ್ಲ ಮೀಟ್ ಮಾಡೋದು, ಟ್ರಿಪ್ ಹೋಗೋದೆಲ್ಲ ಇದೆಯಂತೆಲ್ಲ, ಅದೇನು ಚರ್ಚೆ? ಏನು ಚರ್ಚೆ ಮಾಡಿಲ್ರಿ ನಾವು. ಧ್ರುವಂತ ಅವ್ರ ಮೇಲೆ ನಿಮ್ಗೆ ಏನಾರು ಕೋಪ ಆಯ್ತಾ? ಮನೆ ಒಳಗೆ ಹೋದಾಗ ನೀವು ಮಾತಾಡಿರ್ಲಿಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೋತಾ ಇದ್ರು? ಸುಮ್ಮನೆ ಹಂಗೆ, ಅಲ್ಲಿ ಏನ್ ಬೇಜಾರಲ್ಲ ಏನು ಇಲ್ಲ ರೀ. ಚೆನ್ನಾಗಿ ಮಾತಾಡ್ದೇವಲ್ಲ. ಮೊದಲು ಫಸ್ಟ್ ಮಾತಾಡ್ಸಿದ್ದೆ ಅವನಿಗೆ ಮಾತಾಡ್ಸಿದ್ದೆ, ಎಲ್ಲರನ್ನ ಮಾತಾಡ್ಸಿದ್ದೆ. ಮೊದಲು ಫಸ್ಟಿಗೆ ಒಂದು ಮಾತಾಡ್ಸಿ ತಬ್ಕೊಂಡಲ್ಲ ಅವನೇ. ಅಶ್ವಿನಿ ರಕ್ಷಿತಾ ಮೊದಲು ತಬ್ಕೊಂಡು, ಅವ್ರಾಗನೇ ಇವನಿಗೆ ಮಾತಾಡ್ಸಿ ತಬ್ಕೊಂಡಿಲ್ಲ. ಆಮೇಲೆ ಗಿಲ್ಲಿಗೆ ಮಾತಾಡ್ಸಿ. ನಾವು ಅಡ್ಗೆ ಮನೆಯಲ್ಲಿದ್ದ. ಏನು ಬೇಜಾರಿಲ್ಲಮ್ಮ, ಬೇಜಾರು ಯಾಕತ್ತದ ಹೇಳ. ಅವ್ರಿಗೆ ಹಂಗೆ ಮನ್ಸಿಗೆ ಅನ್ಸದ, ಏನು ಮಾಡ್ಯದ ಹಂಗೆ ಮಾಡಿ. ಬಿಗ್ ಬಾಸ್ ಮನೆಗೆ ಹೋಗಿ ಪರ್ಸ್ ತುಂಬ್ತಾ, ಕಾಸು ಚೆನ್ನಾಗಿ ಬಂತ? ಎಷ್ಟು ಓವರ್ ಆಲ್ ಎಷ್ಟು ದುಡ್ಡು ಸಿಕ್ತು ಹೇಳ್ಬೋದಾ? ಎಲ್ಲಿ ಅದೆಲ್ಲ ಹೇಳ್ಬಾರ್ದಂತ್ರಿ. ಹೇಳಿದಾರಾ? ಇಲ್ಲ, ಹೇಳಿಲ್ಲ. ಅದೆಲ್ಲ ಇನ್ನೇನು ಸಿಕ್ಕಿಲ್ಲ ನಮ್ಗೆ. ಇನ್ನ ಅಕೌಂಟ್ ಚೆಕ್ ಮಾಡ್ಬೇಕು, ಹಾಕಿ ಅಂತ ಹೇಳ್ಯಾರಂತ. ಮತ್ತೆ ಇವತ್ತು ಬಂದಂತಲ್ರಿ ಬ್ಯಾಂಕು, ಚೆಕ್ ಮಾಡ್ಬೇಕು. ಅವತ್ತು ನೀವು ಒಳಗಿದ್ದು ದುಡ್ಡು ಇನ್ನೂ ಬಂದೇ ಇಲ್ವಾ? ಅದೇ ಅಕೌಂಟಿಗೆ ಹಾಕಿ ಅಂತ ಹೇಳ್ಯಾರ, ನಾವೇ ಅಕೌಂಟ್ ಚೆಕ್ ಮಾಡಿಲ್ಲ. ಚೆಕ್ ಮಾಡಿಲ್ಲ. ಬಂದಿರ್ಬೇಕು. ಬಿಗ್ ಬಾಸ್ ಹಾಕ್ಲಾರ್ದ ಏನಿರ್ತಾರ ಹಾಕ್ಯಾರ, ನಾವೇ ಚೆಕ್ ಮಾಡಿಲ್ರಿ. ಲೆಮನ್ ಟೀ ಕುಡಿದ್ರ ಹೊರಗಡೆ ಬಂದ್ಮೇಲೆ? ಕುಡ್ತೇವಲ್ಲ, ದಿನ ಕುಡಿತೀರಿ. ನಮ್ಮ ಮೇಡಮ್ ಅದನ್ನೇ ಕುಡಿಯೋದು. ಅವ್ರು ಹಾಲು ಹಾಕಿದ್ ಕುಡಿಯಲ್ಲ, ಅದು ಲೆಮನ್ ಟೀನೇ. ಒಂದ್ ವೇಳೆ ನೀವು ಬಿಗ್ ಬಾಸ್ ಹೋಗ್ಲಿಲ್ಲ ಅಂದ್ರೆ ಏನ್ ಕಳ್ಕೊತಾ ಇದ್ರಿ ಮಲ್ಲಮ್ಮ? ಇವತ್ ನೋಡಿ ನಾನು ನೋಡ್ತಾ ಇದ್ದೆ, ಎಲ್ಲಾ ಬರ್ತಾರೆ, ಫೋಟೋ ಕಳ್ಕೊಂತಿದ್ದೇವ್ರಿ. ಇದು ಏನು ಸಿಗ್ತಿದ್ದಿಲ್ಲ ನಮಗ. ಬಿಗ್ ಬಾಸ್ ಹೋಲ್ಕಂದ್ರೆ ಅಲ್ಲಿ ಅದೇ ವಿಡಿಯೋ ಮಾಡ್ಕೊಂತ, ಅದೇ ಪರಿಚಯ ಮಾಡ್ಕೊಂತ ಅಲ್ಲೇ ಇರ್ತಿದ್ದೆವು. ಸಾಲ ತೀರಿಸ್ಕೊಂಡ್ರಾ? ಇಲ್ರಿ, ಇನ್ನೂ ಐತಿ ಸಾಲ. ಜಗ್ಗಿ ಅದಲ್ಲ ಸಾಲ, ಹೆಂಗ್ ತೀರ್ತದ್ರಿ? ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ, ಜನ ಪ್ರೀತಿ ಕೊಟ್ಟಿದ್ದಾರೆ. ಪ್ರೀತಿಗೆ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲ್ಗೆ ತುಂಬಾ ನಮಸ್ಕಾರ ರೀ, ಧನ್ಯವಾದಗಳು. ನೀವು ನಮ್ಗೆ 5 ವಾರ ಅಲ್ಲಿ ಓಟ್ ಹಾಕಿ ಅಲ್ಲಿ 5 ವಾರ ಇರ್ಸಿದ್ಕ ಕೆಲವೊಬ್ರು ಮಲ್ಲಮ್ಮ ಒಂದೇ ವಾರದಾಗ ಬರ್ತಾಳ ಅಂತಿದ್ರಂತ್ರಿ. ನಮ್ಗೆಲ್ಲರೂ ಇಡೀ ಕರ್ನಾಟಕ ಜನಕ್ಕೆ ನಮಸ್ಕಾರ. ಇಲ್ಲ ರೀ, ಟಿವಿ ತಗೊಂಡಿಲ್ಲ. ಬಿಗ್ ಬಾಸ್ ಹೆಂಗ್ ನೋಡ್ತಾ ಇದ್ರಿ? ಬಿಗ್ ಮೊಬೈಲಲ್ಲಿ ಬರ್ತದಲ್ಲ, ಮೊಬೈಲಲ್ಲೇ ನೋಡ್ತಾ ಇದ್ರಾ? ಸುದೀಪ್ ಸರ್ ಬಗ್ಗೆ? ಸುದೀಪ್ ಸರ್ ಚೆನ್ನಾಗಿ ಮಾತಾಡ್ಸೋರು. ಥ್ಯಾಂಕ್ ಯು. ನಿಮ್ಮ ಸಿನಿಮಾ, ನೀವು ಆಕ್ಟ್ ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೀ. ವೀಕ್ಷಕರೇ, ಇದು ಮಲ್ಲಮ್ಮ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.